ಮಂದಮತಿಯು ನಾನು ಮದನ ಜನಕನು ನೀನು ಕುಂದುಗಳ ನೆಣಿಸದೆ ದಯ ಮಾಡಿ ಸಲಹೋ ಮಂದಮತಿಯು ನಾನು ಮದನ ಜನಕನು ನೀನು ಕುಂದುಗಳ ನೆಣಿಸದೆ ದಯ ಮಾಡಿ ಸಲಹೋ ಮಂದ ಮತಿಯು ನಾನು ಮದನ ಜನಕನು ನೀನು ಪಾಪಕರ್ತನು ನಾನು ಪಾಪನಾಶನ ನೀನು ರೂಪಮದ ಮತ್ಸರದಿ ಸುಳಿವೆ ನಾನು ಪಾಪಕರ್ತನು ನಾನು ಪಾಪನಾಶನ ನೀನು ರೂಪಮದ ಮತ್ಸರದಿ ಸುಳಿವೆ ನಾನು ಪಾಪವನು ತರಿದು ನಿರ್ಭಯವ ಮಾಡುವೆ ನೀನು ಪಾಪವನು ತರಿದು ನಿರ್ಭಯವ ಮಾಡುವೆ ನೀನು ರೂಪ ಛಾಯಕ್ಕೆ ಮತುಳುಗುಂಬೆನು ನಾನು ಪಾಪವನು ತರಿದು ನಿರ್ಭಯವ ಮಾಡುವೆ ನೀನು ರೂಪ ಛಾಯಕ್ಕೆ ಮರುಳು ಗೊಂಬೆನೋ ನಾನು ಮಂದಮತಿಯು ನಾನು ಮದನ ಜನಕನು ನೀನು ಕುಂದುಗಳ ನೆಣಿಸದೆ ದಯ ಮಾಡಿ ಸಲಹೋ ಮಂದಮತಿಯು ನಾನು ಮದನ ಜನಕನು ನೀನು ಮಂದಭಾಗ್ಯನು ನಾನು ಇಂದಿರಾಪತಿ ನೀನು ಮಂದಭಾಗ್ಯನು ನಾನು ಇಂದಿರಾಪತಿ ನೀನು ಹಿಂದು ಮುಂದಿನ ಸುದ್ದಿ ಅರಿಯದವ ನಾನು ಮಂದಭಾಗ್ಯನು ನಾನು ಇಂದಿರಾಪತಿ ನೀನು ಹಿಂದು ಮುಂದಿನ ಸುದ್ದಿ ಅರಿಯದವ ನಾನು ತಂದೆ ಶ್ರೀ ಪುರಂದರ ತಂದೆ ಶ್ರೀ ಪುರಂದರ ವಿಠಲರಾಯನೇ ತಂದೆ ಶ್ರೀ ಪುರಂದರ ವಿಠಲರಾಯನೇ ಎಂದೆಂದು ಭಕುತರನು ಸಲಹುವೆಯೋ ನೀನು ತಂದೆ ಶ್ರೀ ಪುರಂದರ ವಿಠಲರಾಯನೇ ಎಂದೆಂದು ಭಕುತರನು ಸಲಹುವೆಯೋ ನೀನು ಮಂದಮತಿಯು ನಾನು ಮದನ ಜನಕನು ನೀನು ಕುಂದುಗಳ ನೆಣಿಸದೆ ದಯ ಮಾಡಿ ಸಲಹೋ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ
अगजाननपद्मार्कं गजाननमहर्निशम् अनेकदन्तं भक्तानां एकदन्तमुपास्महे। न च तस्मान्मनुष्येतु कश्चिन्मे प्रियकृत्तमः भविता न च मे तस्मादन्यः प्रियतरो भुवि। ಇದುವರೆಗೆ ನಾವು ಗೀತಾಜ್ಞಾನಾಭ್ಯಾಸದ ಗುಣತ್ರಯ ವಿಭಾಗ ಯೋಗ 14ನೇ ಅಧ್ಯಾಯದ ಒಂದೆರಡು ಶ್ಲೋಕಗಳನ್ನು ತಿಳಿದುಕೊಂಡಿದ್ದೇವೆ. 3ನೆಯ ಶ್ಲೋಕವನ್ನು ಭಗವಾನುವಾಚ ಮಮ ಯೋನಿರ್ಮಹದ್ಬ್ರಹ್ಮ ತಸ್ಮಿನ್ ಗರ್ಭಂ ದದಾಮ್ಯಹಂ ಸಂಭವಃ ಸರ್ವಭೂತಾನಾಂ ತತೋ ಭವತಿ ಭಾರತ. ಎಲೈ ಅರ್ಜುನ, ಮಹತ್ ಪ್ರಕೃತಿಯೇ ನನ್ನ ಯೋನಿ, ಅದರಲ್ಲಿ ನಾನು ಗರ್ಭವನ್ನು ಇಡುತ್ತೇನೆ, ಅದರಿಂದ ಸರ್ವ ಪ್ರಾಣಿಗಳ ಉತ್ಪತ್ತಿಯೂ ಆಗುತ್ತದೆ. ಮಮ ಯೋನಿರ್ ಮಹದ್ಬ್ರಹ್ಮ. ನೋಡಿ, ಬ್ರಹ್ಮಪದವನ್ನೇ ಹಾಕಿದ್ದಾನೆ ಪರಮಾತ್ಮ, ಇಲ್ಲಿ ಪ್ರಕೃತಿ ಪದವನ್ನು ಹಾಕಿಲ್ಲ. ಹಾಗಂದ್ರೆ ಏನಪ್ಪ ಅರ್ಥ ಆಯಿತು? ಮಹದ್ ಬ್ರಹ್ಮ, ಮಹತ್ ಅಂದರೆ ಅತ್ಯಂತ ದೊಡ್ಡದಾದದ್ದು ಅನ್ನೋ ಅರ್ಥದಲ್ಲಿ, ಸಮಷ್ಟಿಯಲ್ಲಿ ಅಂತ ನೋಡಬೇಕು. ಇಡೀ ವಿಶ್ವದಲ್ಲಿಯೇ ಮಹತ್ತಾದ ಯೋನಿ ನನ್ನದು ಅಂತ ಪರಮಾತ್ಮ ಹೇಳ್ತಾ ಇದ್ದಾನೆ. ಅಂದರೆ ಏನು? ಇಲ್ಲಿ ಯೋನಿ ಎನ್ನುವ ಪದದ ಪ್ರಯೋಗದ ಅರ್ಥವೇನು ಎಂದರೆ, ಹಿಂದಿನ ಶ್ಲೋಕಗಳಲ್ಲಿ ಹೇಳಿದಂತೆ ಸೃಷ್ಟಿಗೆ ಕಾರಣವಾದಂಥದ್ದು. ಹಿಂದಿನ ಶ್ಲೋಕದಲ್ಲಿ ಸರ್ಗೇಪಿ ನೋಪಜಾಯಂತೆ ಪ್ರಳಯೇನ ವ್ಯಥಂತಿ ಚೇ, ಪ್ರಳಯ ಕಾಲದಲ್ಲಿ ಲಯವಾಗುವ ವ್ಯಥೆ ಪಡುವುದಿಲ್ಲ, ಸೃಷ್ಟಿ ಕಾಲದಲ್ಲಿ ಹುಟ್ಟುವ ಚಿಂತೆಯೂ ಇರುವುದಿಲ್ಲ ಎಂಬ ಅರ್ಥದಲ್ಲಿ ಹೇಳಿದ. ಅದನ್ನೇ ಮುಂದುವರಿಸುತ್ತಾ ಸೃಷ್ಟಿಗೆ ಆಧಾರವಾಗಿರುವಂತಹ ಯೋನಿಯ ವಿಷಯವನ್ನು ಇಲ್ಲಿ ಪರಮಾತ್ಮ ತಿಳಿಸ್ತಾ ಇದ್ದಾನೆ. ಸೃಷ್ಟಿಯಾಗುವುದೇ ಯೋನಿಯಲ್ಲಪ್ಪ, ಮಹದ್ಯೋನಿಯಲ್ಲಿ, ಮಹದ್ಬ್ರಹ್ಮ ಎಂಬ ನನ್ನ ಯೋನಿಯಲ್ಲಿ. ಅಂದರೆ ಪರಮಾತ್ಮ ಇಲ್ಲಿ ವಿಶ್ವಾತ್ಮನಾಗಿ ವಿಶ್ವದೇಹಿಯಾಗಿ ಹೇಳ್ತಿರುವುದನ್ನು ಯಾವ ರೀತಿ ಅರ್ಥೈಸಬೇಕು ಅಂದರೆ, ಸೃಷ್ಟಿಗೆ ಕಾರಣವಾದದ್ದು ಯೋನಿ ಅಂತ ಹೇಳ್ತಾ ಇದ್ದಾನೆ ಪರಮಾತ್ಮ. ಅದು ಮಹದ್ಬ್ರಹ್ಮ, ಮಹತ್ ಪ್ರಕೃತಿ ಅಂತ ಹೇಳಲಿಲ್ಲ, ಮಹದ್ಬ್ರಹ್ಮ ಅಂತಲೇ ಹೇಳ್ತಾ ಇದ್ದಾನೆ. ತಸ್ಮಿನ್ ಗರ್ಭಂ ದದಾಮ್ಯಹಂ, ಅಲ್ಲಿ ನಾನು ಗರ್ಭವನ್ನು ಇಡುತ್ತೇನೆ, ಕೊಡುತ್ತೇನೆ ಎಂಬುದಾಗಿ ಪರಮಾತ್ಮ ಹೇಳ್ತಾ ಇದ್ದಾನೆ. ಅದರಿಂದ ಏನಾಯಿತು? ಗರ್ಭದಾನವನ್ನು ಮಾಡುವವನು ಪರಮಾತ್ಮನೇ ಆದ ಮೇಲೆ ಅವನು ತಂದೆಯಾಯಿತು. ಮಮ ಯೋನಿರ್ ಮಹದ್ಬ್ರಹ್ಮ ಎಂದು ಹೇಳುವುದರೊಡನೆಯೇ ಅವನೇ ತಾಯಿಯೂ ಆಯಿತು. ತಾಯಿ ತಂದೆಗಳ ಎರಡರ ಕರ್ತವ್ಯಗಳನ್ನು ವಿಶ್ವಾತ್ಮನಾದ ಪರಮಾತ್ಮ ನಿರ್ವಹಿಸುತ್ತಿದ್ದಾನೆ ಎಂಬುದಾಗಿ ಅರ್ಥ ಮಾಡಿಕೊಳ್ಳಬೇಕು. ಮುಂದಿನ ಶ್ಲೋಕದಲ್ಲಿ ಅದನ್ನೇ ವಿಶದವಾಗಿ ತಿಳಿಸುತ್ತಾ ಪರಮಾತ್ಮ, ಸರ್ವಯೋನೀಷು ಕೌಂತೆಯ ಮೂರ್ತಯ ಸಂಭವಂತಿಯಾಃ ತಾಸಾಂ ಬ್ರಹ್ಮ ಮಹದ್ಯೋನಿರಹಂ ಬೀಜಪ್ರದ ಪಿತಾ. ಮಹದ್ಯೋನಿಯಾಗಿರುವಂತಹ ಬ್ರಹ್ಮನೂ ನಾನೇ, ಬ್ರಹ್ಮನಾಗಿ ಮಹದ್ಯೋನಿಯಾಗಿದ್ದೇನೆ, ಮತ್ತು ಗರ್ಭದಾನ ಮಾಡುವ ಮೂಲಕ ಬೀಜಪ್ರದನಾಗಿಯೂ ಪಿತಾ ಎಂದೆನಿಸಿಕೊಂಡಿದ್ದೇನೆ. ನೋಡಿ, ಇವುಗಳನ್ನು ನಾವು ಸಮಷ್ಟಿಯೊಳಗೆ ಯೋಚನೆ ಮಾಡಬೇಕು. ವೈಯಕ್ತಿಕವಾದ ಒಂದು ವ್ಯಕ್ತಿಯ ಅರ್ಥದಲ್ಲಿ ತೆಗೆದುಕೊಳ್ಳಬಾರದು.
ಆಗ ಏನಪ್ಪ ಅರ್ಥ ಆಯಿತು ಅಂದರೆ, ಹೋದ ಅಧ್ಯಾಯದಲ್ಲಿ ಪ್ರಕೃತಿ ಪುರುಷರ ಸಂಬಂಧವನ್ನು ತಿಳಿಸಿದ ಪರಮಾತ್ಮ ಹುಟ್ಟುವಿಕೆಗೆ ಕಾರಣವಾದಂತಹ ಮಹದ್ಯೋನಿಯನ್ನು ಮತ್ತು ಬೀಜಪ್ರದನಾದಂತಹ ತಂದೆಯನ್ನು ತಾನೇ ಎಂದು ಹೇಳಿಕೊಳ್ಳುವ ಮೂಲಕ ಸಕಲ ಜೀವರಾಶಿಗಳ ಸೃಷ್ಟಿಗೆ ಕಾರಣನಾಗಿದ್ದಾನೆ. ಇಲ್ಲಿ ಗಮನಿಸಿದಾಗ ಜಗತಃ ಪಿತರೌ ಒಂದೇ ಪಾರ್ವತಿ ಪರಮೇಶ್ವರವು ಎಂದು ಕಾಳಿದಾಸನು ಹೇಳಿದ ಮಾತನ್ನು ನೋಡಿದರೆ, ಪಾರ್ವತಿ ಪರಮೇಶ್ವರರು ಜಗತ್ತಿಗೆ ಮಾತಾಪಿತರಾಗಿ ಇರುವರು ಎಂಬರ್ಥದಲ್ಲಿ ನಮ್ಮ ಸಗುಣ ಸಾಕಾರದ ದೇವತಾತ್ಮಗಳ ವಿಷಯದಲ್ಲಿ ನಾವು ಮಾತನಾಡುತ್ತೇವೆ. ಆದರೆ ಇಲ್ಲಿ ಕೃಷ್ಣ ಹೇಳುತ್ತಿರುವ ಈ ಮಾತುಗಳನ್ನು ನೋಡಿದರೆ ಪರಬ್ರಹ್ಮನೆಂತಲೂ ಮಹದ್ಬ್ರಹ್ಮನೆಂತಲೋ ಮಹದ್ಯೋನಿಯೇ ಬ್ರಹ್ಮವೆಂತಲೋ ತಾನೇ ಬೀಜಪ್ರದನಾದ ಪಿತಾ ತಂದೆಯಂತಲೋ ತಿಳಿಸುತ್ತಿರುವುದರ ಮೂಲಕವಾಗಿ ಆದಿಮೂಲನಾದ ಮಹಾವಿಷ್ಣುವು ಈ ಜಗತ್ತಿನ ಉತ್ಪತ್ತಿಗೆ ಆಗಲಿ ಈ ಜಗತ್ತಿನ ಲಯಕ್ಕಾಗಲಿ ಕಾರಣನಾಗಿದ್ದಾನೆ, ಆದಿಮೂಲನೆನಿಸಿದ್ದಾನೆ ಎಂಬುದು ಸ್ಪಷ್ಟವಾಗಿ ತಿಳಿದುಬಿಡುತ್ತದೆ. ಹಾಗಾದರೆ ಪಾರ್ವತಿ ಪರಮೇಶ್ವರರು ಜಗತ್ತಿಗೆ ಮಾತಾಪಿತರಲ್ಲವೇ ಎಂಬ ಪ್ರಶ್ನೆ ಬರಬಹುದು. ಅದು ಸರಿಯಾಗಿಯೇ ಇದೆ, ಅದು ಸತ್ಯವಾಗಿಯೇ ಇದೆ. ಹೇಗೆ ಆದಿಮೂಲ ಆದಿಬ್ರಹ್ಮನ ಸೃಷ್ಟಿ, ಆ ನಂತರದಲ್ಲಿ ಲಯಕರ್ತನಾದ ಮಹೇಶ್ವರನ ಸೃಷ್ಟಿ, ಇವು ಮೂರು ಸಗುಣ ಸಾಕಾರಗಳಾಗಿ ವ್ಯಕ್ತವಾಗುತ್ತಿರುವಂತಹ ಈ ದಿವ್ಯ ವ್ಯವಸ್ಥೆಯೊಳಗೆ ಸಾಮಾನ್ಯ ಜೀವರಾಶಿಗಳು ತ್ರಿಮೂರ್ತಿಗಳನ್ನು ಆರಾಧಿಸಿ ಓಲೈಸಿಕೊಳ್ಳುವುದರ ಮೂಲಕವಾಗಿಯೇ ಈ ಸೃಷ್ಟಿ ಲಯಗಳ ಬಂಧನವನ್ನು ತಪ್ಪಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುವುದು. ಆದಿದೇವನಾಗಿ ಮಹೇಶ್ವರನಿರುವುದರಿಂದ ಸಕಲ ಜೀವರಾಶಿಗಳು ದೇವನನ್ನೇ ಪೂಜಿಸಬೇಕಾಗಿ ಎಲ್ಲ ದೇವತೆಗಳಿಗೆ ಆದಿದೇವನಾದಂತಹ ಮಹೇಶ್ವರನನ್ನು ಪಾರ್ವತಿ ಪರಮೇಶ್ವರನನ್ನು ಪೂಜಿಸುವುದರ ಮೂಲಕವಾಗಿಯೇ ನಮಗೆ ಆಧ್ಯಾತ್ಮ ಪ್ರವೇಶ, ಪರಲೋಕ ನಿವಾಸಿಗಳ ಮತ್ತು ಪರಲೋಕವಾಸಿಗಳ ಒಂದು ಪ್ರಪಂಚಕ್ಕೆ, ಲೋಕಕ್ಕೆ, ಪುಣ್ಯ ಲೋಕಗಳಿಗೆ ಪ್ರವೇಶ. ಎಲ್ಲ ದೇವತೆಗಳು 33 ಕೋಟಿ ಎಂದು ವರ್ಣಿಸಿರುವಂತಹ ನಮ್ಮ ಸನಾತನ ಧರ್ಮದಲ್ಲಿ ಆದಿದೇವನೆನಿಸಿದ ಪಾರ್ವತಿ ಪರಮೇಶ್ವರನು ಮೊಟ್ಟ ಮೊದಲು ಪೂಜ್ಯನು. ಅವನನ್ನು ಒಲಿಸಿಕೊಳ್ಳುವುದರ ಮೂಲಕವಾಗಿ ಎಲ್ಲ ರೀತಿಯ ಆಧ್ಯಾತ್ಮಿಕ, ಅಧಿಭೌತಿಕ, ಅಧಿದೈವಿಕ, ಅಧಿಯಜ್ಞ ಎಲ್ಲ ರೀತಿಯ ತಾಪತ್ರಯಗಳನ್ನು ತಪ್ಪಿಸಿಕೊಳ್ಳುವುದಕ್ಕೆ ಅನುಕೂಲಕರವಾದ ಮಾರ್ಗ ಉಂಟಾಗುತ್ತದೆ. ಹಾಗಾಗಿ ನಾವು ಆದಿ ದಂಪತಿಗಳೆಂದು ಪಾರ್ವತಿ ಪರಮೇಶ್ವರನನ್ನು ಪರಿಗಣಿಸಿ ಆದಿಮೂಲನನ್ನು ಒಲಿಸಿಕೊಳ್ಳುವುದಕ್ಕೆ ಪ್ರಯತ್ನ ಪಡಬೇಕು. ಈ ರೀತಿ ದಿವ್ಯ ವ್ಯವಸ್ಥೆ ಇದೆ. ಅದನ್ನೇ ಪರಮಾತ್ಮನು ಇಲ್ಲಿ ಸಾಂಕೇತಿಕವಾಗಿ ಪದಗಳ ಮೂಲಕವಾಗಿ ಸೃಷ್ಟಿಯೆಂದಾಗಲಿ, ಲಯವೆಂದಾಗಲಿ, ಪ್ರಳಯವೆಂದಾಗಲಿ ವರ್ಣಿಸುತ್ತಿದ್ದಾನೆ. ಸೃಷ್ಟಿಗೆ ಕಾರಣವಾದಂತಹ
ಯೋನಿ ಮತ್ತು ಬೀಜಗಳನ್ನು ವಿಷಯವನ್ನು ತಿಳಿಸುತ್ತಾ ಇದ್ದಾನೆ. ಮಹದ್ಯೋನಿಯಾಗಿ ಬ್ರಹ್ಮನೇ ಮತ್ತು ಬೀಜಪ್ರದನಾಗಿ ಪಿತನಾಗಿ ಆದಿಮೂಲನೇ ಎರಡೂ ಕಾರ್ಯಗಳನ್ನು ನಿರ್ವಹಿಸುವುದರ ಮೂಲಕವಾಗಿ ಈ ಜಗತ್ತಿನಲ್ಲಿ ಜೀವರಾಶಿಗಳ ಸೃಷ್ಟಿಯುಂಟಾಗುತ್ತಿದೆ. ಅದನ್ನೇ ಪ್ರಕೃತಿ ಪುರುಷರೆಂಬ ಪದಗಳಿಂದ ಪರಿಚಯಿಸಿದ್ದಾನೆ ಹೋದ ಅಧ್ಯಾಯಗಳಲ್ಲಿ. ಪ್ರಕೃತಿ ಪುರುಷರ ರೂಪದಲ್ಲಿ ಬಂದಂತಹ ಈ ಒಂದು ಪ್ರಪಂಚ, ಅದರಲ್ಲಿ ಸಾಧನೆಯ ಮೂಲಕವಾಗಿ ಕ್ಷೇತ್ರಜ್ಞನಾಗಿ ಅವನು ಸಿದ್ಧಿಗಳನ್ನು ಪಡೆದುಕೊಳ್ಳುವುದರ ಮೂಲಕವಾಗಿ ದೇಹವನ್ನೇ ಕ್ಷೇತ್ರವನ್ನಾಗಿ ಪರಿವರ್ತಿಸಿ ಈ ಜಗತ್ತಿನಲ್ಲಿ ಅವನು ನೆಲೆಸಬಹುದು. ಇಲ್ಲವಾದರೆ ಮೋಕ್ಷವನ್ನು ಪಡೆಯುವುದಕ್ಕೋಸ್ಕರವಾಗಿ ಈ ದಿವ್ಯ ವ್ಯವಸ್ಥೆಯ ಮೂಲಕ ದೇವಾದಿದೇವನನ್ನ ಮಹೇಶ್ವರನನ್ನ ಪೂಜಿಸಿ ಆದಿಮೂಲನ ಸಾಧರ್ಮ್ಯವನ್ನೇ ಹೊಂದಬಹುದು. ಆ ರೀತಿ ಋಷಿಮುನಿಗಳು ಮಾಡಿ ಪರಾಸಿದ್ಧಿಯನ್ನು ಪಡೆದುಕೊಂಡಿರುವುದನ್ನೇ ಪರಮಾತ್ಮನು ಮೊದಲನೆಯ ಶ್ಲೋಕದಲ್ಲಿ ಹೇಳುತ್ತಾ ಬಂದನು. ಪರಂಭೂಯ ಪ್ರವಕ್ಷ್ಯಾಮಿ ಜ್ಞಾನಾನಾಂ ಜ್ಞಾನಮುತ್ತಮಂ ಯಜ್ಞಾತ್ವ ಮುನಯ ಸರ್ವೇ. ಎಲ್ಲ ಋಷಿಮುನಿಗಳು ಈ ಒಂದು ಶ್ರೇಷ್ಠವಾದ ಜ್ಞಾನವನ್ನು ಪಡೆದುಕೊಂಡು ಸಿದ್ಧಿಗಳನ್ನು ಪಡೆದುಕೊಂಡು ನನ್ನ ಧರ್ಮವನ್ನೇ, ನನ್ನ ಸಾಧರ್ಮ್ಯಮಾಗತಾಹ, ನನ್ನ ಧರ್ಮವನ್ನೇ ಹೊಂದಿದರು. ಅಂದರೆ ಆದಿಮೂಲನಲ್ಲಿ ಒಂದಾದರು. ಆದಿಮೂಲನಲ್ಲಿ ಒಂದಾದವರು ಮತ್ತೆ ಹುಟ್ಟುವುದಾಗಲಿ ಮತ್ತೆ ಸಾಯುವುದಾಗಲಿ ಯಾವುದು ಚಕ್ರಗಳಿಗೆ ಮತ್ತೆ ಪುನರಾವರ್ತನೆ ಇರುವುದಿಲ್ಲ ಎಂಬುದಾಗಿ ಹೇಳಿದ ಪರಮಾತ್ಮ ಹುಟ್ಟು ಸಾವುಗಳ ವಿಷಯದಲ್ಲಿ ಮುಂದುವರಿಸುತ್ತಾ ಮಮ ಯೋನಿರ್ಮಹದ್ಬ್ರಹ್ಮ ತಸ್ಮಿನ್ ಗರ್ಭಂ ದದಾಮ್ಯಹಂ ಸಂಭವ ಸರ್ವಭೂತಾನಾಂ ತಥೋ ಭವತಿ ಭಾರತ ಸರ್ವಯೋನಿಷು ಕೌಂತೆಯ ಮೂರ್ತಯ ಸಂಭವಂತಿ ಯಾಹ ತಾಸಾಂ ಬ್ರಹ್ಮ ಮಹದ್ಯೋನಿರಹಂ ಬೀಜಪ್ರದಃ ಪಿತಾ. ನೋಡಿ, ಸರ್ವಭೂತಾನಾಂ ತಥೋ ಭವತಿ ಭಾರತ, ಈ ಪದಗಳನ್ನು ಸರಿಯಾಗಿ ಗಮನಿಸಬೇಕು. ಎಲ್ಲ ಭೂತಗಳು ಈ ರೀತಿ ಸೃಷ್ಟಿಯನ್ನು ಮತ್ತು ಲಯವನ್ನು ಹೊಂದುತ್ತಲಿರುತ್ತದೆ. ಈ ಮಹದ್ಯೋನಿಗೆ ಮಹದ್ಬ್ರಹ್ಮ ಎಂದಲೂ ಹೇಳಬಹುದು. ತಸ್ಮಿನ್ ಗರ್ಭಂ, ಅದಕ್ಕೆ ಗರ್ಭವನ್ನು ಕೊಡುವವನು, ಗರ್ಭವನ್ನು ಇಡುವವನು ನಾನೇ ಆಗಿದ್ದೇನೆ, ಬೀಜಪ್ರದ ಪಿತನಾಗಿದ್ದೇನೆ. ಮತ್ತು ಸರ್ವಯೋನಿಷು ಕೌಂತೆಯ ಮೂರ್ತಯ ಸಂಭವಂತಿ ಯಾಹ, ಈ ರೀತಿ ಅವ್ಯಕ್ತವಾಗಿರುವಂತಹ ಆತ್ಮಗಳು ಅಥವಾ ಜೀವಾತ್ಮಗಳು ಭೂತಾತ್ಮಗಳಾಗಿ ವ್ಯಕ್ತ ಪ್ರಪಂಚಕ್ಕೆ ಮೂರ್ತಯ ಕಾಣುವಂತೆ ಬರುತ್ತಾರೆ ಸೃಷ್ಟಿಯಿಂದ. ಸೃಷ್ಟಿಕ್ರಿಯೆ ನಡೆಯುವುದೇ ಮಹದ್ಯೋನಿಯೊಳಗೆ. ಅಂದರೆ ಇವೆಲ್ಲವೂ ಸಮಷ್ಟಿಯೊಳಗೆ ನಡೀತಾ ಇರುವಂಥದ್ದು. ನಮಗೆ ಸಮಷ್ಟಿ ಆದ್ದರಿಂದ ಗೋಚರವಾಗ್ತಾ ಇಲ್ಲ. ನಾವು ವ್ಯಷ್ಟಿಗತವಾಗಿದ್ದಾಗ ಎಲ್ಲವನ್ನು ಅರ್ಥ ಮಾಡಿಕೊಳ್ಳಬಹುದು ಎಂಬುದಾಗಿ ಪರಮಾತ್ಮ ತಿಳಿಸ್ತಾ ಇದ್ದಾನೆ. ತಾಸಾಂ ಬ್ರಹ್ಮ ಮಹದ್ಯೋನಿರಹಂ ಬೀಜಪ್ರದಂ ಪ್ರದಃ ಪಿತಾ. ಅಂದರೆ ಈ ಸೃಷ್ಟಿ ಜಗತ್ತು ಎಲ್ಲವೂ ನೀನು ನೋಡ್ತಿದ್ದೀಯಲ್ಲಪ್ಪ ಅರ್ಜುನ, ಎಲೈ ಭಾರತ, ಹೇ ಕೌಂತೆಯ, ಇವುಗಳನ್ನೆಲ್ಲ ನೋಡ್ತಾ ಇದ್ದೀಯಲ್ಲಪ್ಪ. ಇದೆಲ್ಲ ಕಾರಣ ಏನಪ್ಪ ಅಂದರೆ, ಇವುಗಳ ಸೃಷ್ಟಿಗೆ ಕಾರಣ ಯಾರಪ್ಪ ಅಂದರೆ ನಾನೇಪ್ಪ. ಮಹದ್ಯೋನಿಹಿ ಪರಬ್ರಹ್ಮ, ಮಹದ್ಬ್ರಹ್ಮ ನಾನೇಪ್ಪ. ಬೀಜಪ್ರದಃ ಪಿತಾ. ನೋಡಿ, ಬೀಜಕ್ಕೆ ಹುಟ್ಟುವ ಶಕ್ತಿ ಇದೆ, ಆದರೆ
ಅದಕ್ಕೆ ಗರ್ಭದ ಅವಶ್ಯಕತೆ ಇದೆ. ಪ್ರಕೃತಿ ಎಂಬ ಗರ್ಭದೊಳಗೆ ಹಿರಣ್ಯ ಗರ್ಭ ಎಂಬುದಲ್ಲಿ ವೇದೋಕ್ತಿಗಳಲ್ಲಿ ಬಂದಿದೆ. ಆ ರೀತಿಯ ಹಿರಣ್ಯ ಗರ್ಭನೊಳಗೆ ಗರ್ಭವನ್ನು ಇಡುವುದರ ಮೂಲಕವಾಗಿ ಜಗತ್ತಿನ ಸೃಷ್ಟಿಗೆ ಕಾರಣನಾಗಿದ್ದೇನೆ ಎಂದು ಅರ್ಥೈಸಬೇಕು. ಅಂದರೆ ಇಡೀ ಜಗತ್ತೇ ಪರಮಾತ್ಮನ ಸೃಷ್ಟಿ, ಅವನೇ ಬೀಜಪ್ರದನಾದ ಪಿತಾನೂ ಹೌದು, ಗರ್ಭಧರಿಸಿರುವಂತಹ ಪ್ರಕೃತಿಯು ಮಹತ್ ಯೋನಿಯೂ ಹೌದು. ಹೀಗೆ ವ್ಯಕ್ತ ಪ್ರಪಂಚವೆಂಬುದು ಉಂಟಾಗಿದೆ. ಈ ಸೃಷ್ಟಿ ಸ್ಥಿತಿ ಲಯಗಳು ನಡೆಯುತ್ತಲೇ ಇರುತ್ತದೆ. ಹೋದ ಅಧ್ಯಾಯದಲ್ಲಿ ತಿಳಿಸಿದಂತೆ ಇವುಗಳು ಅನಾದಿ ಕಾಲದಿಂದಲೂ ಇದೆಪ್ಪ ಅಂತ ಪರಮಾತ್ಮ ಇಡೀ ವಿಶ್ವವನ್ನೇ ವರ್ಣಿಸ್ತಿದ್ದಾನೆ. ಇಡೀ ವಿಶ್ವದಲ್ಲಿ ಭೂಮಂಡಲವನ್ನು ಸಂಪೂರ್ಣವಾಗಿ ಪ್ರಕೃತಿ ಮತ್ತು ಪುರುಷರ ಸಂಬಂಧದ ಮೂಲಕವಾಗಿಯೂ ಕ್ಷೇತ್ರಜ್ಞರ ಸಂಬಂಧವಾಗಿಯೂ ತಿಳಿಸುವುದರಲ್ಲಿ ನಮಗೆ ಈ ವ್ಯಕ್ತವಾಗುತ್ತಿರುವಂತಹ ಪ್ರಾಕೃತಿಕ ಪ್ರಪಂಚವನ್ನು ಪರಿಚಯಿಸುತ್ತಿದ್ದಾನೆ. ಅದರೊಳಗಿರುವ ಜೀವರಾಶಿಗಳ ಸೃಷ್ಟಿ ಸ್ಥಿತಿ ಲಯಗಳನ್ನು ವರ್ಣಿಸುತ್ತಿದ್ದಾನೆ. ಸತ್ವಂ ರಜಸ್ತಮ ಇತಿ ಗುಣಾಃ ಪ್ರಕೃತಿ ಸಂಭವಾಃ. ಇಲ್ಲಿ ಪ್ರಕೃತಿ ಪದವನ್ನು ಪ್ರಯೋಗ ಮಾಡಿದ್ದಾನೆ ನೋಡಿ. ಪ್ರಾಕೃತಿಕವಾದ ಗುಣಗಳು ಅಂದರೆ ದೇಹ ಸಂಬಂಧವಾದ ಗುಣಗಳು, ಆತ್ಮ ಸಂಬಂಧವಾದದ್ದಲ್ಲ, ಬ್ರಹ್ಮ ಸಂಬಂಧವಾದದ್ದಲ್ಲ. ಸೊ ಬ್ರಹ್ಮನಿಗೆ ಗುಣಗಳು ಇಲ್ಲ, ಯಾವುದೇ ರೀತಿಯ ಬಂಧಗಳು ಇಲ್ಲ. ಆದರೆ ಬಂಧನದಲ್ಲಿರುವಂತೆ ತೋರುತ್ತದೆ. ಅದು ತೋರುತ್ತದೆ ಎನ್ನುವುದನ್ನೇ ಶಂಕರಾಚಾರ್ಯರು ಅದ್ವೈತ ಪ್ರತಿಪಾದನೆಯ ಮೂಲಕವಾಗಿ ನಿರೂಪಿಸಿದ್ದಾರೆ. ಕಾಣುತ್ತಿರುವ ಪ್ರಪಂಚವೆಲ್ಲವೂ ತೋರುತ್ತಿರುವಂತೆ ಆಗುತ್ತಿರುವುದರಿಂದ ಇದು ಭಾಸ ಸತ್ಯ, ಭಾಸವಾಗ್ತಾ ಇದೆ ನಮಗೆಲ್ಲ. ಹಾಗೆ ಅದು ನಿಜವೋ? ಇಲ್ಲಪ್ಪ, ಬ್ರಹ್ಮ ಸತ್ಯ. ವ್ಯಕ್ತವಾಗ್ತಿರೋದೆಲ್ಲವೂ ನಿಜವಲ್ಲಪ್ಪ, ಅದಕ್ಕೆ ಮೂಲ ಕಾರಣ ಬ್ರಹ್ಮ, ಆ ಬ್ರಹ್ಮನೇ ಸತ್ಯ. ಹೀಗೆ ನಾವು ಆಧ್ಯಾತ್ಮವನ್ನು ಅರ್ಥ ಮಾಡಿಕೊಳ್ಬೇಕು. ಬ್ರಹ್ಮಪರಾಯಣ, ಬ್ರಹ್ಮನಿಷ್ಠ, ಬ್ರಹ್ಮಸತ್ಯ ಇವುಗಳನ್ನು ನಾವು ತಿಳಿದುಕೊಳ್ಳುವುದರಿಂದಲೇ ಇದನ್ನು ಬ್ರಹ್ಮವಿದ್ಯೆ ಎಂದು ಹೇಳಬಹುದು. ಇಲ್ಲಿ ಪ್ರಕೃತಿಯನ್ನು ತಿಳಿದುಕೊಳ್ಳುವ ವಿಷಯವಲ್ಲವಾದ್ದರಿಂದ ಬ್ರಹ್ಮವಿದ್ಯೆ ಎಂದೇ ಬ್ರಹ್ಮನ ವಿಷಯವಾಗಿ ಹೇಳುತ್ತಿರುವುದರಿಂದ, ಬ್ರಹ್ಮವನ್ನು ಕೇಂದ್ರೀಕೃತವಾಗಿಟ್ಟುಕೊಂಡಿರುವುದರಿಂದ ಬ್ರಹ್ಮನ ಬಗ್ಗೆಯೇ ಸಂಪೂರ್ಣವಾಗಿ ಪರಮಾತ್ಮನು ತಿಳಿಸುತ್ತಿದ್ದಾನಾದರೂ ಅದೇ ಮಹದ್ಬ್ರಹ್ಮ ಮಹದ್ಯೋನಿಯಾಗಿಯೂ ಗರ್ಭವನ್ನು ತಾಳುತ್ತದೆ, ಬೀಜಪ್ರದನಾದ ಪಿತನಾಗಿಯೂ ಸರ್ವಲೋಕ ಮಹೇಶ್ವರನಾದ ಮಹಾವಿಷ್ಣುವೇ ಆದಿಮೂಲನಾಗಿ ಬೀಜಪ್ರದನಾಗಿದ್ದಾನೆ. ಈ ರೀತಿ ಅರ್ಥ ಮಾಡಿಕೊಳ್ಬೇಕು. ಪ್ರಕೃತಿಯನ್ನೂ ಆಗಲಿ ಪುರುಷನನ್ನೇ ಆಗಲಿ, ಆ ಪ್ರಕೃತಿಯಲ್ಲಿ ಉಂಟಾಗುತ್ತಿರುವಂತಹ ಗುಣಗಳು ಪ್ರಾಕೃತಿಕ ಗುಣಗಳು, ದೈಹಿಕ ಗುಣಗಳು, ಅವುಗಳನ್ನು ಮೂರು ಭಾಗವಾಗಿ ಪರಮಾತ್ಮ ವರ್ಣಿಸುತ್ತಿದ್ದಾನೆ, ವಿವರಿಸುತ್ತಿದ್ದಾನೆ. ಸತ್ವಂ ರಜಸ್ತಮ ಇತಿ ಗುಣಾಃ ಪ್ರಕೃತಿ ಸಂಭವಾಃ. ಆ ಗುಣಗಳು ಬಂಧಿಸ್ತಾ ಇದೆ ಎಲ್ಲರನ್ನೂ. ಜೀವಾತ್ಮನಂತಾಗಲಿ ಭೂತಾತ್ಮನಂತಾಗಲಿ ಆತ್ಮನಂತಾಗಲಿ ಅವುಗಳನ್ನು ಬಂಧಿಸ್ತಿರೋದು ಯಾವುದಪ್ಪ? ಗುಣಗಳು ಬಂಧಿಸ್ತಾ ಇದೆ. ಆ ಗುಣಗಳು ಎಲ್ಲಪ್ಪ ಹುಟ್ಟುತ್ತಾ ಇದೆ?
ದೇಹದೊಳಗೆ ಹುಟ್ಟುತ್ತಾ ಇದೆ. ಪ್ರಕೃತಿಯಲ್ಲಿರುವಂತಹ ಗುಣಗಳು, ಪ್ರಕೃತಿಯಿಂದ ಉಂಟಾಗುವಂತಹ ಗುಣಗಳು, ಪ್ರಕೃತಿ ಸಂಭವಾಹ, ಈ ಮೂರೂ ಗುಣಗಳು ಸರ್ವ ಜೀವರಾಶಿಗಳಲ್ಲೂ ಸದಾಕಾಲ ಇದ್ದೇ ಇರುತ್ತದೆ. ಇದೇ ಪ್ರಕೃತಿ ಪುರುಷರ ಸಂಬಂಧ. ಪುರುಷ ಬಂಧಿತನಾಗಿ ಕಾಣುತ್ತಾನೆ. ವ್ಯಕ್ತವಾಗುತ್ತಿರುವಂತಹ ಈ ದೇಹದೊಳಗೆ ದೇಹಿಯಾಗಿ ಪುರುಷನು ಬಂಧನಕ್ಕೊಳಪಟ್ಟಿರುತ್ತಾನೆ. ಆ ಬಂಧನಕ್ಕೆ ಕಾರಣ ಸತ್ವರಜಸ್ತಮ ಇತಿ ಗುಣಾಹ ನಿಬಧ್ನಂತಿ, ಕಟ್ಟಿ ಹಾಕತ್ವೆ ಆ ಗುಣಗಳು ಅವನನ್ನು ಆ ದೇಹಕ್ಕೆ. ಆದ್ದರಿಂದ ಏನಪ್ಪ ದಾರಿ? ಆ ಗುಣಗಳಲ್ಲಿ ತಾದಾತ್ಮ್ಯವನ್ನು ಹೊಂದುವುದರ ಮೂಲಕವಾಗಿ ಅವನು ವ್ಯಕ್ತವಾಗುತ್ತಿರುತ್ತಾನೆ. ಆ ಗುಣಗಳಲ್ಲಿ ಸತ್ವಗುಣವನ್ನು ಅಧಿಕ ಮಾಡಿಕೊಳ್ಳುತ್ತಾ ಹೋದಂಗೆ ಆತ್ಮಸತ್ವವು ಪ್ರಕಟವಾಗಲಾರಂಭಿಸುತ್ತದೆ, ಆತ್ಮ ಸಾಕ್ಷಾತ್ಕಾರವಾಗುತ್ತದೆ, ಆತ್ಮಸತ್ವ ಅಭಿವೃದ್ಧಿಯಾಗುತ್ತದೆ. ಹೀಗೆ ನಾವು ಈ ಹುಟ್ಟು ಸಾವುಗಳನ್ನು ತಪ್ಪಿಸಿಕೊಳ್ಳಬಹುದು. ಈ ದೇಹವೆಂಬ ಬಂಧನವನ್ನು ತಪ್ಪಿಸಿಕೊಳ್ಳುವುದು ಗುಣಗಳನ್ನು ಅಭಿವೃದ್ಧಿ ಪಡಿಸಿಕೊಳ್ಳುವುದರ ಮೂಲಕವಾಗಿ. ಆ ಗುಣಗಳು ಹೇಗೆ ಕೆಲಸ ಮಾಡುತ್ತವೆ, ಅದು ಹೇಗೆ ಹುಟ್ಟಿತು, ಆ ಹುಟ್ಟೋದಕ್ಕೆ ಕಾರಣ ಏನು ಅಂತ ಈ ಶ್ಲೋಕದಲ್ಲಿ ತಿಳಿಸಿದ ಪರಮಾತ್ಮ ಪ್ರಕೃತಿ ಸಂಭವಾಹ, ಅಂದರೆ ಪ್ರಕೃತಿಯ ಕಾರಣದಿಂದ ಗುಣಗಳು ಉಂಟಾಗ್ತಾ ಇದೆ. ಪ್ರಕೃತಿ, ದೇಹವೂ ಪ್ರಕೃತಿಯೇ, ದೇಹದ ಸುತ್ತಲೂ ಇರುವಂತಹ ಈ ಜಗತ್ತು ಪ್ರಕೃತಿಯೇ, ಆ ಕ್ಷೇತ್ರವೂ ಪ್ರಕೃತಿಯೇ. ಹೀಗೆ ಆ ಪ್ರಕೃತಿ ಎಂಬುದರಲ್ಲಿ ಸತ್ವರಜಸ್ತಮೋ ಗುಣಗಳು ಉಂಟಾಗುತ್ತಿವೆ. ಅದು ಪ್ರತಿಯೊಬ್ಬ ಪುರುಷನನ್ನು, ಆತ್ಮನನ್ನು ಬಂಧಿಸುತ್ತವೆ. ನಿಬಧ್ನಂತಿ ಗುಣಾಹ ಪ್ರಕೃತಿ ಸಂಭವಾಹ. ಹೆಲೆ ಅರ್ಜುನ, ಮಹಾಬಾಹೋ, ದೇಹೇ ದೇಹಿನಂ ಅವ್ಯಯಂ. ಆ ದೇಹಿನಂ, ದೇಹಿಯಾಗಿರುವಂಥವನನ್ನ, ಅವ್ಯಯಂ ನಾಶವಿಲ್ಲದೇ ಇರುವಂಥವನನ್ನ ದೇಹ ಅನ್ನುವುದು ಬಂಧಿಸ್ತಾ ಇರುತ್ತೆ, ಗುಣಗಳಿಂದ ಬಂಧಿಸಲ್ಪಡ್ತಾ ಇರುತ್ತೆ ಆ ದೇಹಿಯನ್ನ ಎಂಬುದಾಗಿ ಈ ಶ್ಲೋಕದ ಅರ್ಥ. ಸತ್ವ ರಜಸ್ತಮಸ್ಸು ಎಂಬ ಪ್ರಕೃತಿಯಿಂದ ಹುಟ್ಟಿದ ಗುಣಗಳು ಅವ್ಯಯನಾದ ಆತ್ಮನನ್ನು ದೇಹದಲ್ಲಿ ಬಂಧಿಸುತ್ತವೆ. ಯಾವ ಯಾವ ಶರೀರಗಳು ಸರ್ವ ಯೋನಿಗಳಲ್ಲಿಯೂ ಹುಟ್ಟುತ್ತಿರುತ್ತಿವೆಯೋ ಅವುಗಳಿಗೆ ಮಹತ್ ಯೋನಿ ಎನಿಸಿದಂತಹ ಪ್ರಕೃತಿ, ಅದರಲ್ಲಿ ಬೀಜಪ್ರದನಾದಂತಹ ತಂದೆ ಎಲ್ಲವೂ ನಾನು ಎಂದೇ ಪರಮಾತ್ಮನು ಹೇಳಿಕೊಳ್ಳುತ್ತಿದ್ದಾನೆ. ತತ್ರ ಸತ್ವಂ ನಿರ್ಮಲತ್ವಾತ್ ಪ್ರಕಾಶಕಮನಾಮಯಂ ಸುಖ ಸಂಗೇನ ಬಧ್ನಾತಿ ಜ್ಞಾನ ಸಂಗೇನ ಚಾನಘ. ಅಲ್ಲಿ ಸತ್ವರಜಸ್ತಮೋ ಗುಣಗಳಲ್ಲಿ ಸತ್ವಗುಣವು ನಿರ್ಮಲವಾದುದು ಮತ್ತು ಪ್ರಕಾಶಮಯವೂ ಆಗಿರುತ್ತದೆ ಮತ್ತು ಅನಾಮಯವೂ ಆಗಿರ್ತದೆ. ಅದು ಸುಖ ಸಂಗದಿಂದಲೂ ಜ್ಞಾನ ಸಂಗದಿಂದಲೂ ಆತ್ಮನನ್ನು ಬಂಧಿಸುತ್ತದೆ. ಏನಪ್ಪ ಆಯಿತು ಅಂದರೆ, ಸತ್ವಗುಣದ ಒಂದು ಲಕ್ಷಣಗಳನ್ನು ಪರಮಾತ್ಮ ತಿಳಿಸ್ತಾ ಇದ್ದಾನೆ. ಹೋದ ಶ್ಲೋಕದಲ್ಲಿ ಸತ್ವಗುಣ, ರಜೋಗುಣ, ತಮೋಗುಣಗಳೆಂಬ ಮೂರು ಗುಣಗಳು ಪ್ರಕೃತಿ ಸಂಭವಗಳಾಗಿರುವುದರಿಂದ ಪ್ರತಿಯೊಂದು ದೇಹಿಯನ್ನು ದೇಹದಲ್ಲಿ ಈ ಗುಣಗಳ ಸಹಾಯದಿಂದ ಬಂಧಿಸಿಟ್ಟಿರುತ್ತದೆ, ನಿಬಧ್ನಂತಿ. ಆದ್ದರಿಂದ ಮತ್ತೆ ಮತ್ತೆ ಹುಟ್ಟು ಸಾವುಗಳು ಆತ್ಮನಿಗೆ ಆಗುತ್ತಿರುತ್ತದೆ. ಈ ದೇಹದಲ್ಲಿ
ಉಂಟಾಗುವ ಗುಣಗಳು ಅವನನ್ನು ಬಂಧಿಸುವ ಕೆಲಸವನ್ನು ನಿರ್ವಹಿಸುತ್ತದೆ. ಆ ಗುಣಗಳಲ್ಲಿ ಒಂದೊಂದು ಗುಣಕ್ಕೂ ಲಕ್ಷಣಗಳನ್ನು ತಿಳಿಸುತ್ತಾ ಪರಮಾತ್ಮ ಸತ್ವಗುಣ ನಿರ್ಮಲತ್ವಾತ್ ಪ್ರಕಾಶಕಂ ಅನಾಮಯಂ ಸುಖ ಸಂಗೇನ ಬಧ್ನಾತಿ. ಸತ್ವಗುಣವೂ ಬಂಧಿಸುತ್ತದೆ. ಯಾವ ಆಧಾರದಲ್ಲಿ ಬಂಧಿಸುತ್ತದೆ? ಸುಖ ಸಂಗೇನ ಜ್ಞಾನ ಸಂಗೇನ, ಇವೆರಡರ ಸಂಘದಿಂದ ಅದು ಬಂಧಿಸುತ್ತೆ. ಆ ಎರಡು ಪಾಶಗಳ ಮೂಲಕವಾಗಿ ದೇಹಿಯನ್ನು ಬಂಧಿಸಿಬಿಡುತ್ತೆ ಸತ್ವಗುಣ. ರಜೋರಾಗಾತ್ಮಕಂ ವಿದ್ಧಿ ತೃಷ್ಣಾ ಸಂಗ ಸಮುದ್ಭವಂ ತನ್ನಿಬಧ್ನಾತಿ ಕೌಂತೇಯ ಕರ್ಮ ಸಂಗೇನ ದೇಹಿನಂ. ಎಲೆ ಅರ್ಜುನ, ರಜೋಗುಣವು ರಾಗಾತ್ಮಕವೆಂದು ತಿಳಿ. ಅದು ತೃಷ್ಣೆ ಮತ್ತು ಸಂಗ ಇವುಗಳನ್ನು ಉಂಟು ಮಾಡುತ್ತದೆ. ಅದು ಕರ್ಮ ಸಂಗದಿಂದ ಆತ್ಮನನ್ನು ಬಂಧಿಸುತ್ತದೆ. ಸತ್ವಸಂಗ, ಜ್ಞಾನಸಂಗ, ಸುಖ ಸಂಗದಿಂದ ಆದರೆ ರಜೋಗುಣವು ಕರ್ಮಸಂಗದಿಂದ ಆತ್ಮನನ್ನು ಬಂಧಿಸುತ್ತದೆ. ತಮೋಗುಣ ಏನು ಮಾಡುತ್ತಪ್ಪ? ತಮಸ್ತ್ವಜ್ಞಾನಜಂ ಅಜ್ಞಾನಜಂ, ಅಜ್ಞಾನದಿಂದ ಉಂಟಾಗುತ್ತಿರುವಂತಹ ಈ ತಮೋಗುಣವೆಂಬುದು ಮೋಹನಂ ಸರ್ವದೇಹಿನಾಂ ವಿದ್ಧಿ, ಎಲ್ಲವನ್ನು ಮೋಹಪಡಿಸುತ್ತದೆ. ಎಲ್ಲ ಜೀವರಾಶಿಗಳನ್ನು ಮೋಹಗೊಳಿಸುತ್ತದೆ, ಮೋಹಕ್ಕೆ ಒಳಪಡಿಸುತ್ತದೆ. ತಮೋಗುಣವು ಅಜ್ಞಾನದಿಂದ ಜನಿತವಾಗಿದೆ, ಹುಟ್ಟಿದಾಗಿದೆ. ಸಮಸ್ತ ಪ್ರಾಣಿಗಳನ್ನು ಮೋಹದಿಂದ ಬಂಧಿಸುತ್ತದೆ. ಅವಕ್ಕೆ ಪ್ರಮಾದವಾಗಿರುವಂತಹ ಆಲಸ್ಯ, ನಿದ್ರೆ ಇವುಗಳು ಅವಕ್ಕೆ ಸಹಾಯ ಮಾಡುತ್ತದೆ ಆ ದೇಹಿಯನ್ನು ದೇಹದಲ್ಲಿ ಬಂಧಿಸುವುದಕ್ಕೆ. ಪ್ರಮಾದಾಲಸ್ಯ ನಿದ್ರಾಭಿ ತನ್ನಿಬಧ್ನಾತಿ ಭಾರತ. ಹೀಗೆ ಮೂರೂ ಗುಣಗಳು ದೇಹಿಯನ್ನು ಬಂಧಿಸುತ್ತದೆ. ಆಯಾಯ ಗುಣಗಳಿಗೆ ಯಾವ್ಯಾವ ಆಧಾರದ ಸಂಘಗಳಿರುತ್ತವೆಯೋ ಆಯಾಯ ಪಾಶಗಳಿಂದ ಪ್ರತಿಯೊಂದು ಜೀವಾತ್ಮನನ್ನು ಆಯಾಯ ದೇಹಕ್ಕೆ ಬಂಧಿಸಿಡುತ್ತದೆ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ಈ ಮೂರೂ ಗುಣಗಳ ವಿಷಯದಲ್ಲಿ ನಾವು ಉದಾಹರಣೆಯ ಮೂಲಕ ತಿಳಿದುಕೊಳ್ಳಬಹುದು. ಸಕಲ ಜೀವರಾಶಿಗಳು, ದೇವತಾತ್ಮಗಳು ಈ ಮೂರೂ ಗುಣಗಳಿಗೆ ಬದ್ಧರಾಗಿರುತ್ತಾರೆ. ದೇವತಾತ್ಮಗಳು ಸೂಕ್ಷ್ಮ ಶರೀರವುಳ್ಳವರಾದ್ದರಿಂದ ಅವರಿಗೂ ಈ ಮೂರು ಗುಣಗಳು ಸೂಕ್ಷ್ಮ ಶರೀರಿ ಅಥವಾ ಅಂತಃಶರೀರಿಯಾಗಿರುವಂತಹ ಅವರುಗಳಿಗೂ ಈ ಬಂಧನ ಇದ್ದೇ ಇರುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾನೆ ಪರಮಾತ್ಮ. ಆ ದೇವತೆಗಳಲ್ಲಿಯೂ ಈ ಮೂರು ಗುಣಗಳು ಯಾರಲ್ಲಿ ಅಧಿಕವಾಗಿ ಯಾವ ಗುಣವಿದೆ ಎಂಬುದನ್ನು ಪರೀಕ್ಷೆ ಮಾಡಿದಂತಹ ಭೃಗು ಮಹರ್ಷಿಯ ಕಥೆಯನ್ನು ತಿಳಿದುಕೊಳ್ಳುವುದರ ಮೂಲಕ ಈ ಗುಣಗಳ ಪರಿಚಯವನ್ನು ಮುಂದಿನ ಅಧ್ಯಾಯಗಳಲ್ಲಿ ತಿಳಿದುಕೊಳ್ಳೋಣ. ಇಲ್ಲಿಗೆ ಇಂದು ಶ್ರೀಕೃಷ್ಣಾರ್ಪಣಮಸ್ತು.